ಯಾರನ್ನೇ ಆಗಲಿ ಏಕಾಏಕಿ ಬಂಧಿಸೋದಕ್ಕೆ ಆಗೋದಿಲ್ಲ. ದೂರಿನಲ್ಲಿ ಏನು ಹೇಳಿರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಇದರಲ್ಲಿ ಯಾರನ್ನ ರಕ್ಷಣೆ ಮಾಡುವಂಥದ್ದು ಏನೂ ಕೂಡ ಇಲ್ಲ. ಯಾರನ್ನೇ ಆಗಲಿ ಏಕಾಏಕಿ ಅರೆಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ದೂರಿನಲ್ಲಿ ಏನು ಹೇಳಿರ್ತಾರೆ ಅನ್ನೋದು ಮುಖ್ಯ. ಇಷ್ಟ ಬಂದ ಹಾಗೆ ತನಿಖೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಮತ್ತೆ ಇಲ್ಲಿ ಯಾರನ್ನೂ ಕೂಡ ರಕ್ಷಣೆ ಮಾಡುವಂಥ ಪ್ರಸಂಗ ಬರೋದಿಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ಅದು ಪ್ರೂವ್ ಆದಾಗ ಅವರಿಗೆ ಶಿಕ್ಷೆ ಆಗುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಮಾಡ್ತೀವಿ ಅಂತ. ಯಾರನ್ನೇ ಆಗಲಿ ಏಕಾಏಕಾಗಿ ಬಂಧನ ಮಾಡೋದಿಲ್ಲ. ಅದಕ್ಕೆ ಪುರಾವೆಗಳು ಮತ್ತೊಂದು ಕಂಪ್ಲೇಂಟ್ಸ್ ಕೊಡ್ತಕ್ಕಂಥದ್ದು. ಆ ಕಂಪ್ಲೇಂಟ್ಸ್ನಲ್ಲಿ ಏನು ಹೇಳಿರ್ತಾರೆ ಅದು ಭಾಳ ಮುಖ್ಯ. ಅದು ಯಾವ ಸೆಕ್ಷನ್ನು ಬರುತ್ತೆ, ಅದರಲ್ಲಿ ಅರೆಸ್ಟ್ ಮಾಡೋವಂಥದ್ದು ಇದೆಯಾ, ನಾನ್ ಬೇಲೆಬಲ್ ಇದೆಯಾ, ಬೇಲೆಬಲ್ ಇದೆಯಾ, ಇದನ್ನೆಲ್ಲ ನೋಡ್ತಾರೆ. ಅದಕ್ಕೆ ಈಗ ಅವರು 41A ಅಂತೇಳಿ ನಮ್ಮ CRPCನಲ್ಲಿ ಇರ್ತಕ್ಕಂಥದ್ದು ಅದರ ಸೆಕ್ಷನ್ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅವರು 24 ಅವರ್ಸಲ್ಲಿ ಬಂದು ಅವರು ಅಪಿಯರ್ ಆಗಬೇಕು. ಒಂದು ವೇಳೆ ಅಪಿಯರ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೆಕ್ಸ್ಟು ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾರೆ. ಎಲ್ಲದಕ್ಕೂ ಒಂದು ಇಮಿಡಿಯೇಟಾಗಿ ನಾವು SIT ಮಾಡಿದೋ, ಇಮಿಡಿಯೇಟಾಗಿ ಅದನ್ನು SIT ಮಾಡಿ ಅದಕ್ಕೆ ಚಾಲನೆ ಕೊಟ್ಟು ಅದನ್ನೆಲ್ಲ ಏನೂ ಮಾಡಲಿಲ್ಲ ಅಂತ ಹೇಳಿದರೆ ಅದರಲ್ಲೂ ಕೂಡ ಗೃಹ ಮಂತ್ರಿಗಳು, ಕೇಂದ್ರದ ಗೃಹ ಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ನಾನು ಕೂಡ ಗಮನಿಸಿದೆ. ಅದು ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ. ಇದರಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಇಮಿಡಿಯೇಟಾಗಿ ಅದಕ್ಕೆ ಕ್ರಮ ಪ್ರಾರಂಭ ಆಗಿದೆ. SIT ಯಾಕೆಂದರೆ ಇದರಲ್ಲಿ ಭಾಳ ಜನರ ಜೀವನ ಕೂಡ ಇದರಲ್ಲಿದೆ. ಹಾಗಾಗಿ ನಾವು ಇಷ್ಟ ಬಂದಂಗೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ SITಯನ್ನು ಮಾಡಿದ್ದೇ ಅದೇ ಉದ್ದೇಶಕ್ಕೆ ಮಾಡಿ ಅದರ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ. ಆಮೇಲೆ ಸ್ಟೇಟ್ಮೆಂಟು ಯಾರು ಕಂಪ್ಲೇಂಟ್ ಕೊಟ್ಟಿದ್ದರೋ ಆ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ಪ್ರೊಸೀಜರಲ್ಲಿ ಅವರು ಮಾಡ್ತಾ ಇದ್ದಾರೆ. ಸುಮ್ಮನೆ ಇನ್ನು ಮನೆ ಕೆಲಸದಾಕೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಮೇ 4ಕ್ಕೆ ವಿಚಾರಣೆಗೆ ಹಾಜರಾಗ್ತಾರೆ H ಡಿ ರೇವಣ್ಣ. ವಿಚಾರಣೆಗೆ ಹಾಜರಾಗೋದಾಗಿ H ಡಿ ರೇವಣ್ಣ ಖುದ್ದು ಹೇಳಿದ್ದಾರೆ. ನೆನ್ನೆ ರೇವಣ್ಣ ನಿವಾಸಕ್ಕೆ SITಯ ಟೀಮ್ನವರು ಒಂದು ನೋಟಿಸನ್ನು ಕೂಡ ಅಂಟಿಸಿದ್ದಾರೆ. ಮೇ 4ರಂದು SIT ವಿಚಾರಣೆಗೆ ರೇವಣ್ಣ ಹಾಜರಾಗುವಂಥ ಸಾಧ್ಯತೆ ಇದೆ. ಸೊ ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ SIT, ಸೊ ಅವರು ಒಂದು ನೋಟಿಸನ್ನು ಈಗಾಗಲೇ ನೀಡಿದ್ದಾರೆ. ನಿಮ್ಮ ಮೇಲೆ ಇಂಥ ಕಂಪ್ಲೇಂಟ್ ಇದೆ, ಸೊ ಅದಕ್ಕೇನು ನಿಮ್ಮ ಉತ್ತರ ಏನು ಅದನ್ನು ನೀಡೋಕ್ಕೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ. ಸೊ ಮನೆ ಕೆಲಸಕ್ಕೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅದರಲ್ಲಿ A1 ಆಗಿರುವಂಥದ್ದು H ಡಿ ರೇವಣ್ಣ ಅವರನ್ನೇ. ಆ ಕಾರಣಕ್ಕೆ ಆಕೆ ಮಾಡಿರುವಂಥ ಆರೋಪಗಳೇನು, ಅದಕ್ಕೆ ರೇವಣ್ಣ ಅವರ ಉತ್ತರ ಏನು, ಇದೆಲ್ಲವೂ ಕೂಡ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಅಂತಿಂಥ ಆರೋಪ ಅಲ್ಲ, ಜೊತೆಗೆ ರೇವಣ್ಣ ಕೂಡ ಅಂತಿಂಥ ವ್ಯಕ್ತಿ ಅಲ್ಲ. ಸಾಕಷ್ಟು ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿರುವಂಥವ್ರು. ಸೊ ಇವರ ವಿಚಾರಣೆ ಈಗ ಭಾಳ ಕುತೂಹಲ ಮೂಡಿಸಿದೆ. ಅದರಲ್ಲೂ ಪ್ರಜ್ವಲ್ ರೇವಣ್ಣ ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದು ಕೂಡ ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಸೊ H ಡಿ ರೇವಣ್ಣ ಮನೆಯಲ್ಲಿ ಸದ್ಯಕ್ಕೆ ಹೋಮ ಹವನ ನಡೀತಾ ಇದೆ. ಸೊ ಮನೆ ಕೆಲಸದಾಕೆ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ SIT ಈಗ ವಿಚಾರಣೆಯನ್ನು ಮುಂದುವರಿಸ್ತಾ ಇದೆ. ಸೊ ಮೇ 4ನೇ ತಾರೀಕು ವಿಚಾರಣೆಗೆ ಹಾಜರಾಗೋದಾಗಿ H ಡಿ ರೇವಣ್ಣ ಈಗಾಗಲೇ ತಿಳಿಸಿದ್ದಾರೆ. SITಯ ನೋಟಿಸ್ ಕೂಡ ಈಗ ಹೊಳೆನರಸೀಪುರಕ್ಕೆ ತಲುಪಿದೆ. ಸೊ ಮೇ 4ರಂದು ರೇವಣ್ಣ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಉತ್ತರಗಳು ಬರುತ್ತೆ, ಆಕೆ ಮಾಡಿರುವಂಥ ಆರೋಪಗಳಿಗೆ ಒಂದೊಂದಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ ದೌರ್ಜನ್ಯ ಹಗರಣ, ಈ ಲೈಂಗಿಕ ಕಿರುಕುಳ ವಿಚಾರ ಅಥವಾ ವಿಡಿಯೋ ಏನು ವೈರಲ್ ಆಗಿದೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಇಟ್ಕೊಂಡು ತಂಡದಿಂದ ಬ್ಲ್ಯಾಕ್ ಮೇಲ್, ವಿಡಿಯೋ ಇಟ್ಕೊಂಡು ಹಣ ವಸೂಲಿಗೆ ಇಳಿದಂಥ ತಂಡ ವಿಡಿಯೋ ಇಟ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ವಿಡಿಯೋದಲ್ಲಿರುವಂಥ ಹೆಣ್ಣು ಮಕ್ಕಳಿಗೂ ಕೂಡ ಫೋನ್ ಮಾಡಿ ಇಂಥ ಒಂದು ಬ್ಲ್ಯಾಕ್ ಮೇಲನ್ನು ಮಾಡಲಾಗ್ತಿದೆ ಅಂತ. ಇಷ್ಟು ಹಣ ಕೊಡಿ, ಇಲ್ಲೇ ಹೋದರೆ ನಿಮ್ಮ ವಿಡಿಯೋನ ರಿಲೀಸ್ ಮಾಡ್ತೀವಿ ಅಂತ. ಹಣ ಕೊಡದೇ ಇದ್ದರೆ ನಿಮ್ಮ ವಿಡಿಯೋನ ಬಿಡುವ ಬೆದರಿಕೆಯನ್ನು ಹಾಕಲಾಗ್ತಿದೆ ಅನ್ನೋದು ಕೂಡ ಈಗ ಲಭ್ಯವಾಗ್ತಿರುವಂಥ ಮಾಹಿತಿ. ಅಂದರೆ ವಿಡಿಯೋನ ಇಟ್ಕೊಂಡು ಕೆಲವರು ಇದನ್ನು ದಂಧೆ ಮಾಡ್ಕೊಂಡಿದ್ದಾರೆ ಅಂತ. ಈಗ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಆ ವಿಡಿಯೋನ ಇಟ್ಕೊಂಡು ಈಗ ಆ ಟೀಮ್ನಿಂದ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸೊ ವಿಡಿಯೋನ ಹೊರಗಡೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿ, ಸೊ ಯಾರು ಆ ವಿಡಿಯೋದಲ್ಲಿದ್ದಾರೆ ಅವರಿಗೆ ಫೋನ್ ಮಾಡಿ ಹೆಣ್ಮಕ್ಳಿಗೆ ಈ ಥರ ನಿಮ್ಮ ವಿಡಿಯೋ ನಮ್ಮ ಹತ್ರ ಇದೆ, ನೀವು ಒಂದು ವೇಳೆ ಇಷ್ಟು ದುಡ್ಡು ಕೊಡಲಿಲ್ಲ ಅಂತಂದರೆ ನಾವು ರಿಲೀಸ್ ಮಾಡ್ತೀವಿ ಅಂತ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಕೆಲಸ ಆಗ್ತಿದೆ ಅನ್ನೋದು ಕೂಡ ಈಗ ಸದ್ಯಕ್ಕೆ
ಕೇಳಿ ಬರ್ತಿರುವಂಥ ಆರೋಪ. ಸೊ ಈ ವಿಡಿಯೋ ಎಷ್ಟು ಮಟ್ಟಿಗೆ ಪ್ರಜ್ವಲ್ ರೇವಣ್ಣ ಅವರ ಇಮೇಜನ್ನು ಡ್ಯಾಮೇಜ್ ಮಾಡಿದೆಯೋ ಹಾಗೇನೆ ಅದರಲ್ಲಿರುವಂಥ ಹೆಣ್ಣುಮಕ್ಕಳು, ಸೊ ಅವರ ಜೀವನವೇ ಈಗ ಒಂದು ರೀತಿ ಕಗ್ಗತ್ತಲಲ್ಲಿದೆ ಅಂತ ಹೇಳ್ಬೋದು. ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ಈ ವಿಡಿಯೋ ವಿಚಾರ ಒಂದು ಕಡೆ ಪ್ರಜ್ವಲ್ ಅವರ ಆಯಾಮದಲ್ಲಿ ನೋಡಿದ್ರೆ ಅಲ್ಲಿ ಒಂದಷ್ಟು ವಿಚಾರಗಳಿದೆ, ಇನ್ನೊಂದು ಕಡೆ ಅಲ್ಲಿರುವಂಥ ಹೆಣ್ಣುಮಕ್ಕಳು ಅವರಿಗೂ ಕೂಡ ಈಗ ಸಾಕಷ್ಟು ಟಾರ್ಚರ್ ಆಗ್ತಿದೆ ಅನ್ನೋದು. ಸೊ ಸದ್ಯದ ಅಪ್ಡೇಟ್ ಏನಿದೆ ಅಂತ, ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿರೋದು, ಸದ್ಯಕ್ಕೆ ಏನೇನಾಗ್ತಿದೆ ಅಂತ? ಅವಿನಾಶ್, ಈಗ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಏನು ಒಂದಷ್ಟು ವಿಡಿಯೋ ಈಗ ರಿಲೀಸ್ ಆಗಿದೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ರಿಲೀಸ್ ಆಗಿದ್ದಾವೆ. ಈ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಾಕಷ್ಟು ವಿಡಿಯೋಗಳು ಇದೆ. ಆ ವಿಡಿಯೋದಲ್ಲಿರುವಂಥ ಹೆಣ್ಣುಮಕ್ಳಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡುವಂಥ ಕೆಲ ಕಿಡಿಗೇಡಿಗಳು ನೇರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ನಿಮ್ಮ ವಿಡಿಯೋ ಇದೆ, ಅದನ್ನು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅಂತ ಒಂದು ಧಮಕಿ ಹಾಕುವಂಥದ್ದು, ಹಣ ವಸೂಲಿ ಮಾಡುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡ್ಕೊಳ್ಳುವಂಥದ್ದು. ಈಗ ಈ ಒಂದು ದಂಧೆ ಈಗಾಗಲೇ ಕಳೆದ 2-3 ದಿನದಿಂದನೂ ಕೂಡ ಶುರುವಾಗಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದಷ್ಟು ಮಾಹಿತಿ ಪ್ರಕಾರ ಎಲ್ಲ ಹೆಣ್ಣುಮಕ್ಕಳು ಕೂಡ ಹಣವನ್ನು ಕೂಡ ಇವ್ರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಕೂಡ ಸುದ್ದಿ ಇದೆ. ಈಗ ಮುಖ್ಯವಾಗಿ ಇದೇ ಒಂದು ಅವಕಾಶವನ್ನು, ಈ ಒಂದು ಪರಿಸ್ಥಿತಿಯನ್ನು, ಲಾಭವನ್ನು, ಯಾಕೆಂದರೆ ಈ ಒಂದು ಪ್ರಕರಣ ಪ್ರಜ್ವಲ್ ರೇವಣ್ಣದ ಪ್ರಕರಣ ಲೈಂಗಿಕ ಈ ಒಂದು ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ದಿನೇ ದಿನೇ ಹೊಸ ದಿಕ್ಕುಗಳಿಗೆ, ಹೊಸ ಬೇರೆ ಬೇರೆ ಆಯಾಮಗಳಿಗೆ ತಗೋತಾ ಇದೆ. ಈಗ ಇದನ್ನೇ ಲಾಭ ಮಾಡಿಕೊಂಡು, ಈ ಒಂದು ಅವಕಾಶ ಪರಿಸ್ಥಿತಿಯನ್ನು ಲಾಭ ಮಾಡಿಕೊಂಡು ಅವ್ರನ್ನ ನಿರಂತರವಾಗಿ ಅವರು ಯಾರಿದ್ದಾರೆ ಆ ವಿಡಿಯೋದಲ್ಲಿ, ಯಾಕೆಂತಂದರೆ ಈಗ ಹೊರಗಡೆ ಬಂದ್ಬಿಟ್ಟಿದೆ, ಪೆನ್ ಡ್ರೈವಲ್ಲಿ ಇರುವಂಥದ್ದು ಸಾಕಷ್ಟು ಜನಕ್ಕೆ, ಒಂದಷ್ಟು ಜನಕ್ಕೆ ಸಿಕ್ಕಿದೆ, ಕೆಲವೊಂದಷ್ಟಕ್ಕೆ ಈ ಮೊಬೈಲ್ಗಳಲ್ಲಿ ಶೇರ್ ಆಗಿರುವಂಥ ಒಂದಷ್ಟು ಫುಟೇಜ್ಗಳು ಮಾತ್ರ, ಫೋಟೋಸ್ ಇರ್ಬೋದು, ಫುಟೇಜ್ಗಳು ಮಾತ್ರ ಹೊರಗಡೆ ಬಂದು ಹರಿದಾಡ್ತಾ ಇದೆ. ಇನ್ನು ಉಳಿದಂತೆ ಇರುವಂಥದ್ದು ಇನ್ನೂ ಸಾಕಷ್ಟು ಇದೆ. ಅದರಲ್ಲಿ ಇರುವಂಥ ಯಾರ್ಯಾರು ಇದ್ದಾರೆ ಹೆಣ್ಮಕ್ಳು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು, ಕಾಂಟ್ಯಾಕ್ಟ್ ಮಾಡಿ ಈ ಥರ ಇದೆ, ಅದನ್ನು ನೆಕ್ಸ್ಟ್ ನಾಳೆ ನಾವು ರಿಲೀಸ್ ಮಾಡ್ತೀವಿ, ಹಣ ಕೊಡಬೇಕು ಅಂತ ಈ ರೀತಿ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಈಗಾಗಲೇ ಈಗ ಸಂಬಂಧಪಟ್ಟಂತೆ ಎಸ್ಪೆಷಲಿ ಹಾಸನದಲ್ಲಿ ಇದು ನಡೀತಾ ಇದೆ ಅನ್ನೋ ಒಂದು ವಿಚಾರ ಈಗ ತಿಳಿದು ಬಂದಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕಿರಣ್.